ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಬೇಕಾಗಿದ್ದ ದಾಂಡೇಲಿಯ ಸುರೇಶ್ ಮಾಸ್ತರ ಅವರು ಶಿಕ್ಷಕನೆಂಬ ಅಹಂ ಇಲ್ಲದ ಸರಳತೆಯನ್ನೇ ಮೈಗೂಡಿಸಿಕೊಂಡಿರುವ ಸುಸಂಸ್ಕೃತ ವ್ಯಕ್ತಿ. ಕಳೆದ 30 ವರ್ಷಗಳಿಗಿಂತಲೂ ಹೆಚ್ಚು ವರ್ಷಗಳಿಂದ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ ಹೆಗ್ಗಳಿಕೆಯನ್ನು ಹೊಂದಿರುವ ದಾಂಡೇಲಿಯ ಹೆಮ್ಮೆಯ ಮಾಸ್ತರ್ ಸುರೇಶ್ ಮಾಸ್ತರ್. ಬರುವ ಮೇ ತಿಂಗಳಲ್ಲಿ ವೃತ್ತಿ ಬದುಕಿಗೆ ನಿವೃತ್ತರಾಗಲಿರುವ ಸುರೇಶ್ ನಾಯಕ್ ಅವರಿಗೆ ಈ ಬಾರಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಬರಬಹುದೆಂಬ ಬಲವಾದ ನಂಬಿಕೆಯಲ್ಲಿ ದಾಂಡೇಲಿಗರು ಇದ್ದದ್ದು ಹೌದು. ಒಬ್ಬ ಪ್ರಾಮಾಣಿಕ ಗುರುಗಳಾಗಿ, ಮಕ್ಕಳ ಮೆಚ್ಚಿನ ಗುರುಗಳಾಗಿ, ಎಲ್ಲರ ಪ್ರೀತಿಗೆ ಪಾತ್ರರಾಗಿರುವ ಸುರೇಶ್ ನಾಯಕ್ ಅವರು ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ, ರಾಜ್ಯ ಸರಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾಗಿಯೂ ನಿರಂತರವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದವರು. ಅದೆಷ್ಟೋ ಮಕ್ಕಳ ಕ್ರೀಡಾ ಬದುಕಿಗೆ ಭದ್ರ ಭವಿಷ್ಯವನ್ನು ಕಟ್ಟಿಕೊಟ್ಟ ನಲ್ಮೆಯ ಸುರೇಶ್ ಮಾಸ್ತರ್ ಅವರಿಗೆ ಈ ಬಾರಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಬೇಕಿತ್ತು ಎಂಬ ಮನದ ಭಾವ ದಾಂಡೇಲಿಗರಲ್ಲಿತ್ತು. ಇನ್ನೂ ಬಹಳಷ್ಟು ವರ್ಷಗಳವರೆಗೆ ಸೇವೆ ಸಲ್ಲಿಸಲು ಅವಕಾಶ ಇದ್ದಂತಹ ಶಿಕ್ಷಕರನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಇನ್ನು ಕೆಲವು ತಿಂಗಳಲ್ಲಿ ನಿವೃತ್ತರಾಗಲಿರುವ ಸುರೇಶ್ ಮಾಸ್ತರ್ರಂತಹ ಶಿಕ್ಷಕರನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಬೇಕಿತ್ತು. ಸುದೀರ್ಘ ವರ್ಷಗಳ ಸೇವೆ, ವಿದ್ಯಾರ್ಥಿಗಳ ಶ್ರೇಯಸ್ಸಿಗಾಗಿ ಸಲ್ಲಿಸಿದ ಸೇವೆ, ಶೈಕ್ಷಣಿಕ ಕ್ಷೇತ್ರದ ಪ್ರಗತಿಗಾಗಿ ನೀಡಿದ ಸೇವೆ, ಶಾಲೆ ಮತ್ತು ಶಾಲಾಭಿವೃದ್ಧಿ ಸಮಿತಿಯ ಜೊತೆಗೆ ಸ್ಥಳೀಯ ಗ್ರಾಮಸ್ಥರ ಜೊತೆ ಬಾಂಧವ್ಯದ ಸೇತುವೆಯಾಗಿ ಕೆಲಸ ಮಾಡಿರುವುದನ್ನು ಗುರುತಿಸಿ ಸುರೇಶ್ ಮಾಸ್ತರ್ ಅವರಿಗೆ ಅವರ ಇಷ್ಟು ವರ್ಷಗಳ ಪ್ರಾಮಾಣಿಕ ಸೇವೆಯನ್ನು ಗುರುತಿಸಿ ಈ ಬಾರಿ ಅವರನ್ನು ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆ ಮಾಡಲೇಬೇಕು ಎಂಬ ವಿನಮ್ರ ಆಗ್ರಹ ನಮ್ಮದು. ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲು ಯಾವುದೇ ಕ್ರೀಡಾ ಕಾರ್ಯಕ್ರಮಗಳಿರಲಿ, ಪ್ರತಿಭಾ ಕಾರಂಜಿಗಳಿರಲಿ, ಶಿಕ್ಷಣ ಇಲಾಖೆಯ ಯಾವುದೇ ಕಾರ್ಯಕ್ರಮಗಳಿದ್ದರೂ ಆ ಕಾರ್ಯಕ್ರಮಗಳ ಯಶಸ್ಸಿನಲ್ಲಿ ಸುರೇಶ್ ನಾಯಕರ ಶ್ರಮ ಖಂಡಿತ ಇದೆ ಎನ್ನುವುದನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು. ಹಲವಾರು ಸಂದರ್ಭಗಳಲ್ಲಿ ಸಮಸ್ಯೆಗಳು ಬಂದಾಗ ಸಮಸ್ಯೆಗಳನ್ನು ಪರಿಹರಿಸುವ ಗಟ್ಟಿ ಧ್ವನಿಯಾಗಿ ನಿಂತವರು ಕೂಡ ಇದೇ ಸುರೇಶ್ ನಾಯಕ ಅವರು ಎನ್ನುವ ಅಭಿಮಾನ ನಮಗಿದೆ. ಈ ಬಾರಿ ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಜಿಲ್ಲಾ ಮಟ್ಟದ ಪ್ರಶಸ್ತಿಗೆ ದಾಂಡೇಲಿಯಿಂದ ಯಾವೊಬ್ಬ ಶಿಕ್ಷಕರನ್ನು ಆಯ್ಕೆ ಮಾಡದೇ ಇರುವುದು ಕೂಡ ದಾಂಡೇಲಿಗರ ಮನಸ್ಸಿಗೆ ನೋವು ತಂದಿದೆ. ಹೌದು, ಈ ಪ್ರಶಸ್ತಿ ಅರ್ಜಿ ಹಾಕಿದವರಿಗೆ ಮಾತ್ರ ಅಂದ ಮೇಲೆ ಇನ್ನೇನು ಹೇಳಲಾರೆ. ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ಕೊನೆಗಾಣಿಸಿ ಶಿಕ್ಷಕರ ಕರ್ತವ್ಯ ಬದ್ಧತೆ, ಕಲಿಕೆಯ ಗುಣಮಟ್ಟ, ಶಾಲೆಯ ಪ್ರಗತಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡ ರೀತಿ, ನೀತಿ ಇವೆಲ್ಲವುಗಳನ್ನು ಮಾನದಂಡವಾಗಿಸಿಕೊಂಡು ಪ್ರಶಸ್ತಿಯನ್ನು ನೀಡಬೇಕೇ ಹೊರತು ಕೇವಲ ಅರ್ಜಿ ಸಲ್ಲಿಸಿದವರನ್ನಷ್ಟೇ ಈ ಪ್ರಶಸ್ತಿಗೆ ಪರಿಗಣಿಸಿದರೆ ಈ ಪ್ರಶಸ್ತಿಯಿಂದ ಬಹುತೇಕ ಅರ್ಹರು, ಅನುಭವಸ್ಥರು ಮತ್ತು ಪ್ರಾಮಾಣಿಕರು ವಂಚಿತರಾಗುವುದಂತೂ ಸತ್ಯ. ಏನೇ ಇರಲಿ, ಸುರೇಶ್ ನಾಯಕ ಅವರನ್ನು ಈ ಪ್ರಶಸ್ತಿಯಿಂದ ವಂಚಿತರನ್ನಾಗಿಸಬಹುದು. ಆದರೆ ದಾಂಡೇಲಿಯ ಮನೆ ಮನಗಳಲ್ಲಿ ಸುರೇಶ್ ನಾಯಕ ಅವರ ಮೇಲೆ ಗೌರವ ಮತ್ತು ಅಭಿಮಾನ ಸದಾ ಇರುತ್ತದೆ ಎನ್ನುವುದು ಅಷ್ಟೇ ಸತ್ಯ. ಪ್ರಶಸ್ತಿಗಾಗಿ ಅರ್ಜಿ ಹಾಕದೆ ತನಗೆ ವಹಿಸಿದ ಜವಾಬ್ದಾರಿಗಳನ್ನು ನಿಷ್ಠೆಯಿಂದ ನಿಭಾಯಿಸುತ್ತಾ ಬಂದಿರುವ ಸುರೇಶ್ ನಾಯಕ ಅವರಿಗೆ ಅವರ ಹೃದಯ ಶ್ರೀಮಂತಿಕೆಯೇ ಬಹುದೊಡ್ಡ ಪ್ರಶಸ್ತಿ ಎನ್ನುವುದನ್ನು ದಾಂಡೇಲಿಯ ಜನ ಒಪ್ಪಿಕೊಳ್ಳುತ್ತಾರೆ.